ಏಯ್ ಭಾಷಿಣಿ, ಏನಾಯ್ತು ಭಾಷಿಣಿ? ಭಾಷಿಣಿ, ಭಾಷಿಣಿ. ಏನಾಯ್ತು ಭಾಷಿಣಿ? ಆ ಕಣ್ಣೀರ್ ಯಾಕೆ? ನಿಮ್ ಪ್ರೀತಿ ಖುಷಿ ಪಡ್ಬೇಕು, ನಿಮ್ ಭ್ರಮೆಗ್ ನೋವು ಪಡ್ಬೇಕು, ಅರ್ಥನೇ ಆಗ್ತಿಲ್ಲ ರಾಹುಲ್ ಅವರೇ. ಮೊದ್ಲು ನೀನ್ ಹೀಗೆ ಯೋಚನೆ ಮಾಡೋದನ್ನ ಬಿಟ್ರೆ ಎಲ್ಲ ಅರ್ಥ ಆಗತ್ತೆ. ಮಾತಿಗೂ ಮೀರಿರೋ ಪ್ರೇಮನ ಹೀಗ್ ನಿಮ್ ಕೈಯಿಂದ ಅನುಭವಿಸ್ತಿದ್ರೆ ಮೌನವಾಗಿ ನಾನು ಹೇಗಿರ್ಲಿ? ನಾನಂದ್ರೆ ನಿಮಗೆ ಯಾಕೆ ಇಷ್ಟ ಪ್ರೀತಿ? ನಾನೇನು ಅಲ್ಲ ಅಂತ ಫೀಲ್ ಆಗ್ತಿರ್ಬೇಕಾದ್ರೂ ಯಾಕೆ ಕೇರಿಂಗ್? ನನ್ನ ಹೊಟ್ಟೆಲಿರೋ ಮಗುಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲದೆ ಇರ್ಬೇಕಾದ್ರೆ ಏನಾದ್ರೆ ಏನು? ಪ್ರಾಣದ ಬೆಲೆ ಗೊತ್ತಿರೋನು ಅಷ್ಟು ಹಗುರವಾಗಿ ಹೇಗೆ ತಗೊಳಕಾಗತ್ತೆ ಹೇಳು? ಆದ್ರೂ ನೀನ್ ನನಗೋಸ್ಕರ ಕಾಡಲ್ಲಿ ಮಾಡಿರೋದನ್ನೆಲ್ಲ ಹೋಲ್ಸಿದ್ರೆ ಇದು ದೊಡ್ಡ ವಿಷಯ ಏನಲ್ಲ. ಅದು ನನ್ನ ಜವಾಬ್ದಾರಿ ರಾಹುಲ್ ಅವರೇ. ನೀವ್ ಅನ್ಕೋತಿರೋ ಹಾಗೆ ಸಹಾಯ ಅಲ್ಲ. ನೀವ್ ತೋರ್ಸೋ ಪ್ರೀತಿ ಅಭಿಮಾನದಿಂದ ನಂಗೆ ಎಷ್ಟು ಹತ್ರ ಅನ್ನಿಸ್ತಿರೋ. ನೀನ್ ಸರ್ಸು ಅಲ್ಲ, ಮಗುಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂದಾಗ ಅಷ್ಟೇ ದೂರ ಆಗ್ತಿರೋ ಭಾವನೆ ಬರ್ತಿದ್ಯಾ ಹೊರತು ಸಹಿಸ್ಕೊಳಕ್ ಆಗ್ತಿಲ್ಲ. ಬೇರೆ ವ್ಯಕ್ತಿ ತರ ಕಾಣಿಸ್ತಿದ್ದೀರಾ, ಹುಚ್ಚಿಡಿಸ್ತಿದ್ದೀರಾ ರಾಹುಲ್ ಅವರೇ. ನಾನ್ ತಾಯಿ ಆಗ್ತಿದ್ದೀನಿ ಅನ್ನೋ ಸಂತೋಷಕ್ಕಿಂತ ಮುಂದಿನ ದಿನಗಳಲ್ಲಿ ಏನಾಗುತ್ತೋ, ಇನ್ನೆಷ್ಟು ಕಾಲ ಹೀಗೆ ನಿಮ್ಮನ್ನ ನಂಬಿಸ್ಬೇಕು ಅಂತ ನನಗ್ ಭಯ ನನ್ನ ಮನಸ್ಸಲ್ಲಿ ನಿನ್ನ ಸ್ಥಾನ ಹೋಗಲ್ಲ ಅಂತ, ನಿನ್ನಷ್ಟು ಪ್ರೀತಿನ ಯಾರು ಕೊಡೋಕ್ಕಾಗಲ್ಲ ಅಂತ ನಾನು ಇಷ್ಟು ದಿನ ಅನ್ಕೊಂಡಿದ್ದೆ ಸರ್ಸು. ಆದರೆ ಭಾಷಿಣಿ ನಿನಗೆ ಪೈಪೋಟಿ ಆಗ್ಬಿಟ್ಲು. ಅಲ್ಲ, ಅವಳ ಪ್ರೀತಿನ ಅರ್ಥ ಮಾಡಿಕೊಂಡು ನಾನೇ ಒಂದು ಅವಕಾಶ ಕೊಟ್ಟೆ. ಪ್ರೀತಿಯಿಂದ ನನ್ನನ್ನು ಗೆಲ್ಲಬೇಕು ಅನ್ನೋ ಪ್ರತಿ ಪ್ರಯತ್ನದಲ್ಲೂ
ಅವಳು ಗೆದ್ದು ನನ್ನನ್ನು ಸೋಲ್ಸಿದ್ಲು. ಉಸಿರು ಇರುವಷ್ಟು ದಿನಾನು ಹೆಂಡತಿಯಾಗಿ ನೀನು ಮಾತ್ರನೇ ಇರಬೇಕು ಅನ್ಕೊಂಡಿದ್ದೆ. ಆದ್ರೆ ಅನ್ಕೊಳ್ದೇ ಇರೋ ಪರಿಸ್ಥಿತಿಲಿ ಅವಳಿಗೆ ತಾಳಿ ಕಟ್ಟಿದೆ. ಭಾಷಿಣಿ ಪ್ರೀತಿಗೆ ಮರಳಾಗೋದಕ್ಕೆ ಕೆಲವು ಕಾರಣ ನಿನ್ ಹಾಗೆ ಇರೋ ರೂಪ, ಆದ್ರೆ ಮತ್ತೊಂದು ಕಾರಣ ನನಗೆ ಗೊತ್ತಿಲ್ಲದೆ ಅವಳ ಮೇಲೆ ಬೆಳೆಸ್ಕೊಂಡಿರೋ ಪ್ರೀತಿ. ನೀನೇ ಲೋಕ ಅಂತ ಬದುಕಿದ್ದು ನಾನು ಭಾಷಿಣಿ ಪ್ರೀತಿಗೆ ಅಟ್ರಾಕ್ಟ್ ಆದೆ. ಎಲ್ರ ಮುಂದೇನೂ ಅವಮಾನ ಆಗ್ಬಾರ್ದು ಅಂತ ತಾಳಿ ಕಟ್ಟಿದೆ. ನಾನು ಮಾಡಿರೋ ತಪ್ಪಿಗೆ, ಅಗ್ನಿ ಆಗಿರೋ ಸ್ವಚ್ಛವಾದ ಪ್ರೀತಿಗೆ ಸಾಕ್ಷಿಯಾಗಿ ನಿನಗೆ ಆರತಿ ಮಾಡಿ ನಿನಗೆ ಸಾರಿ ಕೇಳ್ತಿದ್ದೀನಿ. ಹೌದು ಭಾಷಿಣಿ, ಫೋಟೋ ನೋಡಿ ಕನ್ಫ್ಯೂಸ್ ಆದ್ಯಾ? ನೋಡು, ನೀನ್ ಮಾಡಿರೋ ಕೆಲ್ಸಕ್ಕೆ ನೋಡು ಎಲ್ರು ಹೇಗ್ ಶಾಕ್ ಆಗ್ತಾರೆ. ಭಾಷಿಣಿ, ನಿನ್ನ ನೋಡಿ ನಾನು ಕೆಲವೊಂದ್ಸಲ ಹೀಗೆ ನೀನೇ ನನ್ನ ಸರಸು ಅಂತ ಕನ್ಫ್ಯೂಸ್ ಆಗಿದ್ದೇನೆ. ಆದ್ರೆ ಯಾವಾಗ ನೀನು ಜಗದೀಶ್ ಮಾವನ್ ಮುಂದೆ ನಿಜಾನ ಒಪ್ಕೊಂಡ್ಯೋ ಆಗ್ಲೇ ನನಗೆ ಪೂರ್ತಿಯಾಗಿ ಕ್ಲಾರಿಟಿ ಸಿಕ್ತು. ನೀನು ನನ್ನ ಸರಸು ಅಲ್ಲ, ಭಾಷಿಣಿ ಅಂತ. ನನ್ನ ಸರಸು ಯಾವತ್ತಿಗೂ ಸತ್ತೋಗಿರೋ ನನ್ನ ಸರಸುಗೆ ಮರ್ಯಾದೆ ಸಿಗಬೇಕು ಅಂತ, ಮನೆಯಲ್ಲಿ ಅವಳಿಗೆ ಅಂತ ಒಂದು ಪ್ರತ್ಯೇಕವಾದ ಸ್ಥಾನ ಇರಬೇಕು ಅಂತ ಈ ಏರ್ಪಾಡು ಮಾಡಿದೆ. ನಿನ್ಗೆ ಸರ್ಸು ಅಂದ್ರೆ ಲವ್ ರೆಸ್ಪೆಕ್ಟ್ ಇದೆ, ಆದ್ರೆ ಭಾಷಿಣಿ ಯಾಕೆ ಅವಳೇ ನಿಜವಾದ ಸರ್ಸು ಅನ್ನೋ ಹಾಗೆ ಅಷ್ಟು ರಿಯಾಕ್ಟ್ ಆದ್ಲು? ಏನಮ್ಮ ಭಾಷಿಣಿ, ನಿನಗ್ಯಾಕೆ ಅಷ್ಟೊಂದು ಕೋಪ ಬಂತು? ನೀನು ಹೀಗೆಲ್ಲ ರಿಯಾಕ್ಟ್ ಮಾಡ್ತೀಯ ಅಂತ ನಾನು ಊಹೆ ಮಾಡಿರಲಿಲ್ಲ. ಫಂಕ್ಷನಲ್ಲಿ ಜಗದೀಶ್ ಮುಂದೆ ಭಾಷಿಣಿ ಅಂತ ನೀನು ಒಪ್ಕೊಂಡ ಮೇಲೂ ಏನಮ್ಮ ಇದೆಲ್ಲ? ಏನ್ ಮೇಡಮ್, ನೀವು ಕೂಡ ಹೀಗೆ ಮಾತಾಡ್ತಿದ್ದೀರಾ? ಇವರು ಸರ್ಸು ಫೋಟೋ ಅಂತಿದ್ದಾರೆ, ಆದ್ರೆ ನನಗ್ ಮಾತ್ರ ನನ್ನನ್ನ ನಾನು ಕನ್ನಡಿಯಲ್ಲಿ ನೋಡ್ಕೊಳ್ಳೋ ಹಾಗೆ ಇದೆ. ಹೊಸ
ಹೊಸ ಸೊಸೆಯಾಗಿ ಮನೆ ಕಾಲಿಟ್ಮೇಲೆ ಅಮಂಗಳವಾಗಿ ಫೋಟೋಗೆ ಹಾರ ಹಾಕಿಡೋದು ಕಷ್ಟ ಆಗಲ್ವಾ? ನೀವೇ ಹೇಳಿ. ನಾನ್ ಮಾತ್ರ ಅಲ್ಲ, ನೋಡ್ದವ್ರು ಯಾರೇ ಆದ್ರೂ ಏನ್ ಅನ್ಕೋತಾರೆ? ಅದನ್ನೆಲ್ಲ ಯೋಚನೆ ಮಾಡಿನೇ ನನಗೆ ಕೋಪ ಬಂತು. ನಾನಿಲ್ಲಿರೋ ಅಷ್ಟು ದಿನ ಆ ಫೋಟೋಗೆ ಹಾರ ಹಾಕಿರೋದು ನೋಡೋದು ನನಗೆ ತುಂಬಾ ಕಷ್ಟ ಆಗುತ್ತೆ. ಬದುಕಿದ್ರು ಸತ್ತಿರೋ ಅಷ್ಟು ನೋವಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಜ ನಿನ್ನಮ್ಮ, ನಾನು ಇದನ್ನೆಲ್ಲ ಯೋಚನೆನೇ ಮಾಡಿರಲಿಲ್ಲ. ನಿನಗೆ ಕಷ್ಟ ಕೊಡುವಂಥ ಕೆಲಸಗಳು ಯಾವುದೇ ಆದರೂ ಕೂಡ ಈ ಮನೇಲಿ ನಡೆಯೋಲ್ಲ, ನಡೀಕೂಡ್ದು. ನನ್ನ ಸೊಸೆ ಹೆಲ್ತ್ಗಿಂತನೂ ನನಗೆ ಯಾವುದೂ ಮುಖ್ಯ ಅಲ್ಲ. ರಾಹುಲ್, ಅವಳಿಗೆ ರಿಲ್ಯಾಕ್ಸ್ ಆಗೋದಕ್ಕೆ ಬಿಡು. ಆ ಫೋಟೋನ ಇನ್ಯಾವತ್ತೂ ಇಲ್ಲಿಡಕೂಡ್ದು. ಸರಿ ಮೇಡಮ್, ಇನ್ಯಾವತ್ತೂ ಇಡಲ್ಲ. ಈಗ ಓಕೆನಾ ಭಾಷಿಣಿ? ಸರ್ಸು, ಅಳಬೇಡ. ಹೇಗ್ ನವ್ಯಮ್ಮ? ಅಳ್ತೇನೆ, ಹೇಗಿರ್ಲಿ ನೀವೇ ಹೇಳಿ. ಕಣ್ಣೆದುರುಗಡೆ ಜೀವಂತವಾಗಿದ್ರು ಫೋಟೋಗೆ ಹಾರ ಹಾಕ್ತಿದ್ರೆ ಕೋಪ ಬರ್ದೇನೆ ಹೇಗಿರುತ್ತೆ? ನನ್ನ ಎದುರುಗಡೆನೆ ನನಗೆ ಶ್ರದ್ಧಾಂಜಲಿ ಅರ್ಪಿಸ್ತಿದ್ರೆ ಕೋಪ ಮಾಡ್ಕೊಳ್ದೆ ಹೇಗಿರ್ಲಿ? ದೀಪ ಹಚ್ಚಿ ಸಾರಿ ಹೇಳೋದಲ್ಲ, ಮೊದಲು ಆ ಕಣ್ಮುಂದೆ ಇರೋ ಕತ್ಲನ್ನ ಓಡಿಸ್ಬೇಕು ಅಂತ ನಿಮ್ಮ ಅಣ್ಣಂಗೆ ಗೊತ್ತೇ ಆಗ್ತಿಲ್ಲ. ನಾನು ಈ ಮನೆ ಸೊಸೆಯಾಗಿ ನಿಮ್ಮ ಅಣ್ಣಂಗೆ ಹೆಂಡತಿಯಾಗಿ ಹೆಸರಿಗೆ ಮಾತ್ರನೇ ಇದ್ದೀನಿ. ಆದ್ರೆ ಆ ಬೆಲೆ ಸ್ಥಾನ ನಂಗೆ ಸಿಗ್ತಾ ಇಲ್ಲ. ಸರ್ಸು, ನಿನಗೆ ಸಿಗತ್ತೆ. ನಿನಗ್ ಬಿಟ್ರೆ ಆ ಅರ್ಹತೆ ಇಲ್ಲಿ ಇನ್ಯಾರಿಗೂ ಇಲ್ಲ. ಹಾ, ಆ ಫೋಟೋನ ನೋಡಿ ನೀನ್ ಎಮೋಷನಲ್ಲಿ ಅಲ್ಲಿ ಸಿಚುವೇಶನ್ ನೋಡಿ ಎಲ್ಲಿ ನಿಜಾನ ಹೇಳ್ಬಿಡ್ತೀಯನೋ ಅಂತ ತುಂಬಾ ಭಯ ಪಟ್ಟಿದ್ದೆ. ತಲೆ ಚಚ್ಕೊಂಡಷ್ಟು ಹೇಳ್ತಿದ್ರು, ನಿಮ್ಮ ಅಣ್ಣ ಅರ್ಥನೇ ಮಾಡ್ಕೋತಿಲ್ಲ. ಇನ್ ಹೇಗ್ ಹೇಳಿ, ಯಾರ್ಗಂತ ಹೇಳಿ? ಹಾ, ಒಂದು ಮಾತ್ರ ನಿಜ ಸರ್ಸು, ಇವತ್ತಲ್ದೇ ಇದ್ರು ಯಾವತ್ತಾದ್ರೂ ನೀನೇ ಸರ್ಸು ಅಂತ ಅಣ್ಣ ಅದನ್ನ ನಂಬಿದ ದಿನ ನಿನ್ಗೆ ಸಪೋರ್ಟ್ ಆಗಷ್ಟೇ ಅಲ್ಲ, ಮೇಡಮ್ ಇಂದ ಯಾವ ಸಮಸ್ಯೆನೂ ಬರ್ದೇ ಇರೋ ಹಾಗೆ ಅಣ್ಣನೇ ನೋಡ್ಕೋತಾನೆ. ಅದೊಂದೇ ಆಸೆ ನವ್ಯಮ್ಮ. ಹೃದಯದಲ್ಲಿ ಅಗ್ನಿ ಪರ್ವತನೇ ಇಟ್ಕೊಂಡಿದ್ರು ಕಣ್ಣೀರ್ ಹಾಕ್ತಾ ಕ್ಷಣ ಕ್ಷಣ ಕಷ್ಟಪಡ್ತಿದ್ದೀನಿ. ನನಗೆ ಅರ್ಥ ಆಗುತ್ತೆ ಸರ್ಸು. ನಿನ್ನ ಈ ಪ್ರಯತ್ನದಲ್ಲಿ ಈ ನಿಜ ಎಲ್ಲಿ ಮೇಡಮ್ ಗೊತ್ತಾಗ ಹೋಗುತ್ತೋ, ಗೊತ್ತಾದ್ರೆ ನೀನ್ ಏನ್ ಮಾಡ್ತಾರೋ ಅಂತ ತುಂಬಾ ಭಯ ಆಗ್ತಿದೆ. ಯಾಕೆ ನವ್ಯಮ್ಮ ಭಯ? ಅಮ್ಮೋರು ಏನ್ ಮಾಡ್ತಾರೆ ಹೇಳಿ? ಸಾಯಿಸ್ತಾರೆ. ಇಲ್ಲ ಅಂದ್ರೆ ರಾಹುಲ್ ಅವ್ರಿಗೋಸ್ಕರ ಮನೆಯಿಂದ ಹೊರಗಡೆ ಹಾಕ್ತಾರೆ. ಕನಿಷ್ಠ ಅಷ್ಟು ನಡೆದ್ರೂ ಚೆನ್ನಾಗಿರುತ್ತಮ್ಮ. ಆವಾಗಾದ್ರೂ ಈ ನಿಜ ಸುಳ್ಳುಗಳ ನರ್ಕದಿಂದ ಹೊರಗಡೆ ಹೋಗ್ತಿದ್ದೆ. ಬೇಡ ಸರ್ಸು, ನೀನ್ ಹೀಗ್ ಮಾತಾಡ್ಬೇಡ. ಯಾರ ಜೊತೆಗೋ ಆಗ್ಬೇಕಿದ್ ಮದ್ವೆ ಅಣ್ಣನ್ ಜೊತೆ ಆಯ್ತು. ನಿಮ್ ಪ್ರೀತಿಗೆ ಸಂಕೇತವಾಗಿ ನಿನ್ ಹೊಟ್ಟೆಲಿ ಮಗು ಇದೆ. ನೀವ್ ಯಾವತ್ತೂ ದೂರ ಆಗಲ್ಲ ಅನ್ನೋದಕ್ಕೆ ಇದಕ್ಕಿಂತ ಆಧಾರಗಳು ಇನ್ನೇನ್ ಬೇಕು ಹೇಳು? ಅದ್ಯಾವುದೂ ನಿಮ್ಮ ಅಣ್ಣಂಗೆ ಕಾಣಿಸ್ದೇ ಇರೋವಾಗ, ಕಟ್ಕೊಂಡಿರೋ ಹೆಂಡ್ತಿನೇ ಗುರುತಿಸ್ದೇ ಇರೋವಾಗ
ಪ್ರೀತಿಗೋಸ್ಕರ ಸಾವಿಂದ ಬದುಕ್ ಬಂದ್ರು ಫಲಿತಾಂಶ ಇಲ್ಲದೆ ಇರುವಾಗ ನನ್ ಬದುಕಿದ್ದು ಪ್ರಯೋಜನ ಏನಿದೆಯಮ್ಮ? ನವ್ಯ ಕೂಡ ನಿಜ ಗೊತ್ತಾಗೋಗಿದ್ಯಾ? ಅವಳವ್ರಿಗೆ ಸಮಾಧಾನ ಮಾಡೋರು ಇರ್ಬೇಕಲ್ವಾ, ಅದಕ್ಕೆ ಅವಳಿಗೂ ಹೇಳಿದಾಳೆನೋ. ಫೋಟೋಯಿಂದ ಹಾರನ ಬಿಸಾಕಿದ್ದು, ಆ ಕೋಪ ಫೋರ್ಸ್ ನೋಡಿ ಇವತ್ ಹೇಗಾದ್ರೂ ನಿಜಾನ ಕಕ್ತಾಳೆ. ನಾವ್ ಕಾಯ್ತಾ ಇರೋ ಮೂಮೆಂಟು ಬಂದೇ ಬಿಡ್ತು ಅಂತ ಅನ್ಕೊಂಡೆ. ಅಷ್ಟೊಂದು ಈಸಿಯಾಗಿ ಹೇಳ್ಬಿಟ್ರೆ ಈ ಪ್ರಾಬ್ಲಮ್ ಇಷ್ಟು ಕಾಂಪ್ಲಿಕೇಟ್ ಯಾಕಾಗುತ್ತೆ ವನಜಕ್ಕ? ಪ್ರತಿ ಸಲನೂ ಅಷ್ಟೇ, ಆಲ್ಮೋಸ್ಟ್ ಸಿಕ್ಕಾಕೋತಾಳೆ ಅನ್ಕೊಳ್ಳೋಷ್ಟರಲ್ಲಿ ಲಾಸ್ಟ್ ಮಿನಿಟಲ್ಲಿ ಜಸ್ಟ್ ಮಿಸ್ ಆಗೋಗ್ತಾಳೆ. ಮಿಸ್ ಆಗೋದಲ್ಲ, ಮಾತ್ ಬದಲಾಯಿಸೋದು, ಅದೆಲ್ಲ ಅವಳ ಕವರಿಂಗ್ ಟ್ಯಾಕ್ಟಿಕ್ಸ್. ಇವಳು ಏನಾದ್ರೂ ಪಾಲಿಟಿಕ್ಸ್ ಅಲ್ಲಿ ಇದ್ದಿದ್ರೆ ಸೋಷಿಯಲ್ ಮೀಡಿಯಾ ಸಪೋರ್ಟ್ ಇಲ್ದೇನೆ ದೊಡ್ಡ ಲೀಡರ್ ಆಗ್ಬಿಡ್ತಿದ್ಲು. ಸತ್ತು ಬದುಕ್ ಬಂದ್ಮೇಲೆ ಇವಳಿಗೆ ಇಂಗ್ಲಿಷ್ ಪಾಶ್ನೆಸ್ ಮಾತ್ರ ಅನ್ಕೊಂಡೆ. ಒಗ್ರು ಆಕ್ಟಿಂಗ್ ಕೂಡ ಒಂದು ರೇಂಜ್ ಕಲ್ತ್ಕೊಂಡಿದ್ದಾಳೆ. ಅವಳು ಏನನ್ನು ಕಳ್ಕೊಂಡ್ರು ಆಂಟಿ ಮುಂದೆ ಮಾತ್ರ ಅವಳು ಸರಸು ಅನ್ನೋ ನಿಜನ್ ಪ್ರೂವ್ ಮಾಡೋವರೆಗೂ ನಾನ್ ಬಿಡೋದಿಲ್ಲ. ಕಷ್ಟ ಪ್ರೀತಿ. ನಮ್ ದರಿದ್ರ ಯಾವ ರೇಂಜಲ್ಲಿ ಇದೆಯೋ ಅದಕ್ಕೂ ಮೀರಿ ಅವಳಿಗೆ ಅದೃಷ್ಟ ಇದೆ. ಅವಳ ಜೊತೆಗೆ ಮೇಡಮ್ ಸಪೋರ್ಟ್ ಕೂಡ ಸ್ಟ್ರಾಂಗ್ ಆಗಿದೆ. ರಾಹುಲ್ ಬೇಡ ಅನ್ಕೊಂಡ್ರು ಇವಳು ಮಾತ್ರ ಬಿಡೋ ಹಾಗಿಲ್ಲ. ಅದಕ್ಕೆ ನನ್ ಮಾತ್ ಕೇಳಿ ರಾಹುಲ್ನ ಮರ್ತು ಹೋಗಿ ಬೇರೆ ಆಪ್ಷನ್ ಏನಾದ್ರೂ ಹುಡ್ಕೋ. ನಿನಗೆ ಅದೇ ಬೆಸ್ಟು. ವನಜಕ್ಕ, ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ನೀವೇನೋ ಹೆಲ್ಪ್ ಮಾಡ್ತೀಯಾ ಅಂತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋತಿದ್ರೆ ಹೀಗೆ ಡಿಸ್ಕರೇಜ್ ಮಾಡ್ತಿದ್ದೀರಾ? ಡಿಸ್ಕರೇಜ್ ಅಲ್ಲ ಪ್ರೀತಿ, ನಿಜಾನ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಮನೆಯಿಂದ ಹೊರಗಡೆ ಹಾಕಿದ್ರೆ ಸತ್ತೋದ್ಲು ಅನ್ಕೊಂಡಿದ್ದವಳು ವಾಪಸ್ ಬಂದ್ಲು. ಭಾಷಣಿಯಾಗಿ ನಡೆಸಿ ಮೇಡಮ್ಗೆ ಹತ್ರ ಆಗಿ ರಾಹುಲ್ಗೆ ಹೆಂಡತಿಯಾಗಿ ಸೆಟ್ಲ್ ಆಗ್ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಬೋನಸ್ ಆಗಿ ಹೋಟೆಲ್ ಮಗು ಕೂಡ ಇದೆ. ಸ್ವಲ್ಪ ದಿನದಲ್ಲಿ ಆ ಮಗು ಎಂಟ್ರಿ ಕೊಡ್ತು ಅನ್ಕೋ, ರಾಹುಲ್ ಸರ್ಸು ಹತ್ರ ಆಗೋದು ಪಕ್ಕ. ಅವಾಗ ಅವ್ರನ್ನ ನೀನ್ ಮಾತ್ರ ಅಲ್ಲ, ನಿನ್ನ ಆಂಟಿ ಕೂಡ ಏನು ಮಾಡಕ್ಕಾಗಲ್ಲ. ಆಂಟಿದು ಜಸ್ಟ್ ತಾಯಿ ಪ್ರೀತಿ, ಆದ್ರೆ ನಂದು ಹೇಗಾದ್ರೂ ಮಾಡಿ ದಕ್ಕಿಸ್ಕೋಬೇಕು ಅನ್ನೋ ಹಠ. ನನ್ನ ರಾಹುಲ್ನ ದೂರ ಮಾಡ್ತಿರೋದು ಆ ಹುಟ್ಟೋ ಮಗುನೇ ಆದ್ರೆ ಆ ಅಡ್ಡಿನ ತಪ್ಪಿಸ್ತೀನಿ. ರಾಹುಲ್ನ ಸ್ವಂತ ಮಾಡ್ಕೋತೀನಿ. ರಾಹುಲ್ಗೋಸ್ಕರ ಪ್ರಾಣ ಕೊಡೋದಕ್ಕಾದ್ರೂ ತೆಗಿಯೋದಕ್ಕಾದ್ರೂ ಯೋಚನೆ ಮಾಡಲ್ಲ. ಹಾಸ್ಪಿಟ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ ನೀವು? ಯಾಕೆ ಅಂದ್ರೆ ಏನು, ನೀನು ಪ್ರೆಗ್ನೆಂಟ್ ಅನ್ನೋದನ್ನು ಮರೆತು ನೀರಲ್ಲಿ ಮುಳುಗಕ್ಕೆ ಹೋಗಿದ್ದೆ. ರಾತ್ರಿ ವಾಮಿಟಿಂಗ್ ಬೇರೆ ಆಯ್ತು. ಒಂದ್ಸಲ ಹೆಲ್ತ್ ಚೆಕಪ್ ಮಾಡಿಸೋಣ ಅಂತ ಕರ್ಕೊಂಡು ಬಂದೆ. ನನ್ಗೇನು ಬೇಡ, ನಾನು ಬರಲ್ಲ. ಯಾಕಿಷ್ಟು ಮೊಂಡತನ ಭಾಷಿಣಿ? ನಿನಗೋಸ್ಕರ ಅಲ್ಲದೆ ಇದ್ರು ನಿನ್ನ ಹೊಟ್ಟೆಲಿರೋ ಮಗುಗೋಸ್ಕರನಾದ್ರೂ ಯೋಚನೆ ಮಾಡು. ನನ್ನ ಹೊಟ್ಟೆಲಿರೋ ಮಗುಗ್ ನೀವು ತಂದೆ ಅಲ್ಲ ಅಂದಮೇಲೆ ನೀವ್ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ ರಾಹುಲ್ ಅವರೇ? ನಾನು ನಿನ್ನ ಗಂಡ ಆಗಿರೋದಕ್ಕೆ, ಇದು ನನ್ನ ಜವಾಬ್ದಾರಿಯಾಗಿರೋದಕ್ಕೆ. ಜವಾಬ್ದಾರಿ ಹೆಸರಲ್ಲಿ ಕರುಣೆ ದಯೆ ಮಾತ್ರನೇ ಇರೋದು ಅಂತ ನಂಗೆ ಗೊತ್ತಿದೆ ರಾಹುಲ್ ಅವರೇ. ಅದೆರಡೂ ಅಲ್ಲ, ಅದಕ್ಕೂ ಮೀರಿದ್ದು. ಅದನ್ ಮೀರಿ ಏನು? ಏನಿಲ್ಲ, ಬಾ. ಬೇಡ ಅಂತ ಹೇಳ್ತಿದ್ದೀನಲ್ಲ, ಅರ್ಥ ಆಗಲ್ವಾ ನಿಮ್ಗೆ? ಭಾಷಿಣಿ, ನಾನು ಸರಸು ನೆನಪಲ್ಲಿ ಇರ್ಬೇಕಾದ್ರೆ ಬೇಡ ಅಂದ್ರೂ ನೀನು ನನ್ನ ಡಿಸ್ಟರ್ಬ್ ಮಾಡಿದೆ. ನೀನು ಭಾಷಿಣಿ ಅಂತ ಗೊತ್ತಾದ್ಮೇಲೆ ಬೇಡ ಹೋಗು ಅಂತ ಹೇಳಿದ್ರು ನೀನು ಪ್ರೀತಿಸೋದಕ್ಕೆ ಶುರು ಮಾಡಿದೆ. ಬೇಡ ಅಂದ್ರೂ ನನಗೋಸ್ಕರ ಪ್ರಾಣ ಕೊಡೋಕೆ ಸಿದ್ಧವಾಗಿದ್ದೆ. ಇಷ್ಟು ಕೆಲಸಗಳನ್ನ ನನ್ನ ಪರ್ಮಿಷನ್ ಇಲ್ಲದೆ ಮಾಡಬೇಕಾದ್ರೆ ಗಂಡನಾಗಿ ಜವಾಬ್ದಾರಿಯಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ರೆ ಬರಲ್ಲ ಅಂತ ಯಾಕೆ ಹೇಳ್ತಿದ್ಯಾ? ಈ ಕೋಪನ ಕಡಿಮೆ ಮಾಡ್ಕೊಂಡ್ ಬಾ. ಹುಷಾರು. ಇಲ್ಲೇ ಕೂತಿರೋ, ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ.
ಅಮ್ಮ ಡಾಕ್ಟರ್ ಇದ್ದಾರಾ? ಅವರು ಒಳಗಡೆ ಇದ್ದಾರೆ. ಹಾಯ್ ಡಾಕ್ಟರ್. ಬನ್ನಿ ರಾಹುಲ್, ನಿಮ್ ವೈಫ್ ಬಂದಿದ್ದಾರಾ? ಎಸ್ ಡಾಕ್ಟರ್, ಹೊರಗಡೆ ವೇಟ್ ಮಾಡ್ತಿದ್ದಾಳೆ. ಸರಿ, ಕರ್ಕೊಂಡ್ ಬನ್ನಿ, ಚೆಕಪ್ ಓಕೆ ಮಾಡ್ತೀನಿ. ಡಾಕ್ಟರ್.